ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ನಂಬಿ ಮದುವೆಯಾಗಿದ್ರೆ ಎಚ್ಚರ. ಇಲ್ಲೊಂದು ಜೋಡಿಗೆ ಎದುರಾಗಿದೆ ಭಾಗ್ಯಲಕ್ಷ್ಮಿಯ ಸಂಕಷ್ಟ. ನವ ಜೋಡಿಗೆ ಸಂಕಷ್ಟ ತಂದಿದೆ ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್. ಶಾಲಾ ದಾಖಲಾತಿ ಪ್ರಕಾರ ಯುವತಿಗೆ ಈಗ 19 ವರ್ಷ 1 ತಿಂಗಳು 15 ದಿನ. ಭಾಗ್ಯಲಕ್ಷ್ಮಿ ಬಾಂಡ್ ಮತ್ತು ಬರ್ತ್ ಸರ್ಟಿಫಿಕೇಟ್ ಪ್ರಕಾರ ಹುಡುಗಿ ಇನ್ನು ಮೈನರ್. ಕಳೆದ ಸೋಮವಾರ ಮದುವೆಯಾಗಿದ್ದಂತ ಯುವಕ ಯುವತಿ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡ್ ಅನ್ನ ನಂಬಿ ಮದುವೆಯಾಗಿತ್ತು ಜೋಡಿ. ಇದೀಗ ಹುಡುಗಿ ಮೈನರ್ ಅಂತ ದೂರನ್ನ ನೀಡಲಾಗಿದೆ. ಯುವತಿಯ ಕುಟುಂಬ ಯಲಹಂಕದ ನ್ಯೂಟನ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದೆ. ಇನ್ನು ದೂರನ್ನ ಕೊಟ್ಟಿದ್ದಾರೆ ಯುವತಿಯ ಚಿಕ್ಕಪ್ಪ. ಪ್ರೀತಿ ಮಾಡಿ ಮದುವೆಯಾಗಿದ್ದಂತ ಜೋಡಿಗೆ ವಯಸ್ಸಿನ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಇನ್ನು ಬೆಂಗಳೂರಿನಲ್ಲಿ ತಹಶೀಲ್ದಾರ್ ಆಗಿರುವಂತ ಯುವತಿಯ ಚಿಕ್ಕಪ್ಪ ಪ್ರಭಾವವನ್ನ ಬಳಸಿಕೊಂಡು ದೂರು ಕೊಡಿಸಿದ್ದಾರೆ ಎನ್ನುವಂತ ಆರೋಪ ಕೇಳಿಬರ್ತಿದೆ. ಸದ್ಯ ದೂರನ್ನ ದಾಖಲಿಸಿಕೊಂಡು ಹೊಸದಾಗಿ ಮದುವೆಯಾಗಿರುವಂತ ಯುವಕನನ್ನ ಬಂಧಿಸಿದ್ದಾರೆ ಪೊಲೀಸರು. ಅಂದ್ರೆ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡ್ ಅನ್ನ ನಂಬಿ ಮದುವೆಯಾಗಿದ್ರು. ಬಟ್ ಈಗ ಭಾಗ್ಯಲಕ್ಷ್ಮಿ ಬಾಂಡ್ ಸೇರಿದಂತೆ ಇತರ ದಾಖಲೆಗಳು ಬರ್ತ್ ಸರ್ಟಿಫಿಕೇಟ್ ಅನ್ನ ನೋಡಿದಾಗ ಮದುವೆಯಾಗಿರುವಂತ ಯುವತಿ ಇನ್ನು ಮೈನರ್ ಅನ್ನುವಂತ ವಿಚಾರ ಗೊತ್ತಾಗಿದೆ. ಹಾಗಾಗಿನೇ ಭಾಗ್ಯಲಕ್ಷ್ಮಿ ಸಂಕಷ್ಟ ತಂದು ಬಿಟ್ಟಿದೆ. ಇಲ್ಲಿ ಇತ್ತೀಚೆಗಷ್ಟೇ ಪ್ರೀತಿ ಮಾಡಿ ಮದುವೆಯಾಗಿದ್ರು ಈ ಜೋಡಿ. ಬಟ್ ಯಾವಾಗ ಬರ್ತ್ ಸರ್ಟಿಫಿಕೇಟ್ ಮತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಅಂದ್ರೆ ಹೆಣ್ಮಕ್ಳಿಗೆ ಆರಂಭಿಕವಾಗಿ ಯೋಜನೆ ಮಾಡಿರ್ತಾರೆ, ಅದರಲ್ಲಿ ವಯಸ್ಸು ಬರ್ತ್ ಸರ್ಟಿಫಿಕೇಟ್ ಏನು ಡೇಟ್ ಇದೆ ನೋಡ್ತಾರೆ. ಬಟ್ ಆಧಾರ್ ಕಾರ್ಡಲ್ಲಿ ಒಂದು ಡೇಟ್ ಇದೆ, ಭಾಗ್ಯಲಕ್ಷ್ಮಿ ಬಾಂಡಲ್ಲಿ ಒಂಥರ ಇದೆ. ಈ ನಿಟ್ಟಿನಲ್ಲಿ ಈಗ ಲೆಕ್ಕ ಹಾಕಿ ನೋಡಿದಾಗ ಹುಡುಗಿಗೆ 19 ವಯಸ್ಸು. ಈ ನಿಟ್ಟಿನಲ್ಲಿ ಸಂಕಷ್ಟ ಎದುರಾಗಿದೆ. ಅವರು ಲವ್ ಮಾಡೋ ವಿಚಾರ ನಮಗೆ ಗೊತ್ತಿದ್ದಿಲ್ಲ ಸರ್. ಫಸ್ಟಿಗೆ ಇದು ಒಂದ್ಸಲ ವಾದ ಆಗಿತ್ತು ಸರ್. ಅಲ್ಲೇ ದೊಡ್ಡವರು ಎಲ್ಲರೂ ಕಲಿತು ಸಮಯಸಿದಾಗ ಕುಂದಿಸಿ ಮಾತಾಡಿ ಅಲ್ಲಿಗೆ ಸಮಾಧಾನ ಮಾಡಿದ್ದಾರೆ ಸರ್. ಅವ್ರು ಇವಾಗ 1 ವರ್ಷ ತಳಗಡೆ ಸರ್. ಇವಾಗ ಆಗಿ ಹೆಚ್ಚು ಬಿಡು ಅಂತ ನಾವೆಲ್ಲರೂ ಸುಮ್ಮನೆ ಸರ್. ಅಲ್ಲಿ ಊರಲ್ಲಿ ನಾವಿದ್ವಿ ಸರ್. ಆ ಹುಡುಗಿಗೆ ಫೋನ್ ಮಾಡಿ ಆತಗೆ ಕರೆಸಿ, ಆ ಹುಡುಗನ ಕರೆಸಿ ನೀನು ಬಂದಿಲ್ಲ ಅಂದ್ರೆ ನಾನು ಸತ್ತೋತೀನಿ ಅಂತ ಇದು ಮಾಡಿದ್ದಾರೆ ಸರ್. ಆ ಹುಡುಗಿನೇ ಕರೆಸಿ ಅಲ್ಲಿ ನಾನು ಬರೋದಿಲ್ಲ ಅಂದ್ರೆ ನೀನು ಬಂದಿಲ್ಲ ಅಂದ್ರೆ ನಾನು ಸತ್ತೋತ್ನು ಅಂತ ದೌರ್ಜನ್ಯ ಮಾಡಿ ಆ ಹುಡುಗಿನೇ ಕರ್ಕೊಂಡು ಹೋಗಿದ್ದಾರೆ ಸರ್. ಹುಡುಗಿ ಇಲ್ಲೇ ಇದ್ರಾ? ಹುಡುಗ ಮಾತ್ರ ಅಲ್ಲಿದ್ನಾ? ಇಲ್ಲ ಇಬ್ರು ಒಟ್ಟಿಗೆ? ಇಲ್ಲ, ಬಳ್ಳಾರಿಯಲ್ಲಿ ಹುಡುಗ ಇದ್ದೆ ಸರ್. ಹುಡುಗಿ ಮಾತ್ರ ಇಲ್ಲಿ ಹಾಸ್ಟೆಲ್ ಓದ್ತಿದ್ಲಂತೆ ಸರ್. ಅವರು ಫಸ್ಟಿಗೆ ಅವರು ಸಂಬಂಧಿಕರು ಸರ್. ಸಂಬಂಧಿಕರು ಸರ್. ಇವಾಗ ಅವ್ರು ಏಜ್ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಆ ಹುಡುಗಿ ಅವ್ರು ಕೊಡಲ್ಲ ಅಂತ ಹೇಳ್ತಿದ್ದಾರೆ ಸರ್. ಆ ಹುಡುಗಿಗೆ ಏಜ್ ಇಲ್ಲ ಅಂತ ಸರ್. ಈ ದಾಖಲಾತಿ ನೋಡಿದ್ರಿ ಸರ್, ಏಜ್ ಎಲ್ಲ ಇದೆ ಸರ್. 19 ವರ್ಷ 1 ತಿಂಗಳು, ಇವತ್ತಿಗೆ 15 ದಿವಸ 14 ದಿವಸ ಆಗುತ್ತೆ ಸರ್. ಇವಾಗ ಮಾರ್ಕ್ಸ್ ಕಾರ್ಡು TC ನೋಡಿದ್ದಾರೆ ಸರ್, ಆಧಾರ್ ಕಾರ್ಡ್ TC. ಅವರು ಇವಾಗ ಅವರು ಭಾಗ್ಯ ಜ್ಯೋತಿ ಬಾಂಡ್ ಸಹ ಇನ್ನ 2007 ಏನು ಹೇಳ್ತಿದ್ದಾರೆ ಸರ್. ಹೇಳ್ತಿದ್ದಾರೆ ಸರ್. ಅವರು FIR ಮಾಡಿಸಿದ್ದಾರೆ ಸರ್. ಅವರು ಫಸ್ಟ್ ಗೆ ಮಿಸ್ಸಿಂಗ್ ಕೇಸ್ ಅಂತ ಕೊಟ್ಟಿದ್ದಾರೆ ಸರ್. ಇವಾಗ ನೋಡಿ ಇಲ್ಲಿ ಬಂದ್ರೆ ಈ ತರ ಮಾತಾಡ್ತಾ ಇದ್ದಾರೆ. ಮದುವೆ ಆಗಿದ್ದಾರೆ. ಈಗ ಅವರು ಯಾವತ್ತು ಮದುವೆ ಆಗಿದ್ದಾರೆ ಅಂದ್ರೆ ಸರ್ ಇವಾಗ ಸೋಮವಾರ ಮದುವೆ ಆಗಿದ್ದಾರೆ ಅಂತ ಹೇಳಿದ್ದಾರೆ ಸರ್.